ಈಗ ನಿಮ್ ವಿಷಯನೇ ತಗೊಳ್ಳಿ. ಮನೆಯಲ್ಲಿ ನಾಲ್ಕು ಜನ ಬೆಳೆದ ಹೆಣ್ಮಕ್ಳನ್ನ ಇಟ್ಕೊಂಡು ಎಷ್ಟು ನಿಶ್ಚಿಂತೆಯಾಗಿದ್ದೀರಾ. ನಿಮ್ಗೆ ಊಟ ಹೇಗೆ ಸೇರುತ್ತೆ, ನಿದ್ದೆ ಹೇಗೆ ಬರುತ್ತೆ? ನಿಮ್ಗಂತೂ ಜವಾಬ್ದಾರಿ ಇಲ್ಲ ಅಂದ್ರೆ ನಿಮ್ ಹೆಂಡತಿಗಾದ್ರೂ ಬುದ್ಧಿ ಬೇಡ್ವಾ? ಸುಶೀಲಮ್ಮ, ನಿಮ್ ನಾಲ್ಗೆ ಉದ್ದ ಆಯ್ತು. ನೀವೇನು ಮಗಳ ನಿಶ್ಚಿತಾರ್ಥಕ್ಕೆ ಅಂತ ಕರೆಯೋಕ್ ಬಂದ್ರ, ಇಲ್ಲ ನಮ್ಮನ್ ಹಂಗ್ಸಕ್ ಬಂದ್ರ? ಅಯ್ಯೋ, ಇದ್ರಲ್ಲಿ ಹಂಗ್ಸೋಕೇನಿದೆ ರೀ? ಇರೋ ಮಾತಾನೆ ಹೇಳ್ದೆ. ನಿಮ್ ಮಂದಾರಾಗ್ಲೇ 30 ವರ್ಷ ಆಯ್ತಪ್ಪ. ಅಯ್ಯೋ ಇಲ್ಲಮ್ಮ, ಅವಳಿಗೆ ಇನ್ನೂ 27 ವರ್ಷ. ಅಯ್ಯೋ, ನನಗ್ ಗೊತ್ತಿಲ್ವೇ? ನಾನೇನು ಅವಳದು ಸರ್ಕಾರಿ ಡೇಟ್ ಆಫ್ ಬರ್ತ್ ಕೇಳಲಿಲ್ಲ. ಅವಳಿಗೆ ಈಗ ಆಗಿರೋ ವಯಸ್ಸನ್ನೇ ಹೇಳಿದ್ದು. ಅಯ್ಯೋ ಬಿಡಿ, ನಿಮ್ ಜೊತೆ ಯಾರು ಮಾತಾಡ್ತಾರೆ ರೀ? ನೀವು ಸುಮ್ನಿರ್ರಿ. ಅವ್ರಿಗೆ ಯಾಕೆ ಬುದ್ಧಿ ಹೇಳಕ್ ಹೋಗ್ತೀರಾ? ಹಾಗಲ್ಲ ರಾಜೇಶ್ವರಿ, ಇದರ ಪರಿಣಾಮ ಆಗೋದು ಆ ಚಿಕ್ಕ ಹುಡುಗಿ ಸುಗುಣ ಮೇಲೆ ತಾನೆ. ಇವರೇನೋ ಮದುವೆ ಮಾಡಿ ಆ ಹುಡುಗಿನ ಹೊರಗೆ ಕಳಿಸ್ತಾರೆ, ಆದ್ರೆ ಅದನ್ನು ಅನುಭವಿಸೋದು ಆ ಮಗು ತಾನೆ. ನೋಡಿ, ನಮ್ ಸುಗುಣ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋ ಜವಾಬ್ದಾರಿ ನಂದು, ನಿಮ್ದಲ್ಲ. ನಿಮ್ಮನೇಲೆ ಕುದುರೆಗಳಾಗಿ ಹೆಣ್ಮಕ್ಳು ಬೆಳೆದ್ ನಿಂತಿದ್ದಾರೆ. ಮದ್ವೆ ಸುದ್ದಿನೇ ಇಲ್ಲ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಹೋಗ್ಲಿ ಬಿಡಮ್ಮ, ನಿಮಗೆ ನಿಮ್ಮ ಮಗಳ ಹಿತಚಿಂತನೆ ಇಲ್ಲ ಅಂದಮೇಲೆ ನಾವೇನ್ ಮಾಡಕ್ಕಾಗುತ್ತೆ? ಹಾಗಂತ ನಿಮ್ ಪಾಡಿಗೆ ನೀವು ಸುಮ್ನೆ ಇರಿ. ಈಗ ನಾನೇ ನಿಮ್ಮನ್ನ ಮಗಳ ಮದ್ವೆ ಯಾಕೆ ಮಾಡ್ಲಿಲ್ಲ ಮೇಷ್ಟ್ರೆ ಅಂತ ಕೇಳದ್ನಾ? ಬೇಡ, ಮಾಡ್ಬೇಡಿ, ದುಡಿಯೋದಕ್ ಕಳಿಸಿ. ಹೇಗೂ ನಿಮಗೂ ವಯಸ್ಸಾಯ್ತು, ದುಡಿಯೋದಕ್ ಆಗೋದಿಲ್ಲ. ಗಂಡ ಮಗ ನೋಡಿದ್ರೆ ಅಪ್ರಯೋಜಕ. ಹೆಣ್ಮಕ್ಳು ತಾನೇ ನಿಮ್ಮನ್ ದುಡ್ದು ಸಾಕ್ಬೇಕು. ಸುಶೀಲಮ್ಮ, ಮಾತು ಅತಿ ಆಯ್ತು. ಈಗೇನು ನಾವು ನಿಶ್ಚಿತಾರ್ಥಕ್ಕೆ ಬರಬೇಕೋ ಬೇಡವೋ? ನೋಡಿ, ಇಷ್ಟ ಇದ್ರೆ ಬನ್ನಿ, ಕಷ್ಟವಾದ್ರೆ ಬಿಡಿ. ಹೋಗ್ಲಿ ಬಿಡಿ, ಯಾಕೆ ಮಾತು ಬೆಳೆಸೋದು? ಮಾತ್ ಬೆಳೆಸ್ತಾ ಇರೋರು ನೀವು, ಸುಗುಣ ಸುದ್ದಿ ಎತ್ತದವರು ನೀವು. ಅದಕ್ ಪ್ರಸಂಗಿಗಳು. ಅದಕ್ಕೆ ನಿಮ್ ಮನೆ ಹೆಣ್ಮಕ್ಳನ್ನ ಯಾರು ಮೂಸಲ್ಲ. ಅದಕ್ಕೆ ಅಂತ ಹೋಗಿ ಹಿಡ್ದಿದ್ದೀರಲ್ಲ ಬಾಮ ಇದನ್ ಕಾಲನ್ನ. ಅದು ಒಂದ್ ಕುದುರೆನ್ ಕೊಟ್ಟು ಇನ್ನೊಂದ್ ಕುದುರೆನ್ ತಂದ್ಕೋತಾ ಇದ್ದೀರಿ. ಅದಕ್ಕೆ ಮದುವೆ ಆಗ್ತಾ ಇರೋದು. ಅದು ಆಗೋವರೆಗೂ ಏನ್ ನೆಚ್ಕೆ? ಆಯ್ತು ಬಿಡಿಮ್ಮ, ನಮ್ ಹುಡುಗಿ ಕುದುರೆನೆ, ನಿಮ್ ಹುಡುಗಿ. ರಾಜೇಶ್ವರಿ, ಬೇರೆಯವರ ಹೆಣ್ಣು ಮಕ್ಕಳ ಬಗ್ಗೆ ಹಾಗೆಲ್ಲ ಕೇವಲವಾಗಿ ಮಾತಾಡಬಾರ್ದು. ಆಯ್ತಮ್ಮ, ನಿಮ್ಗೆ 100 ನಮಸ್ಕಾರ. ನೀವು ಕರೆದಿದ್ದೀರಾ, ನಾವು ಸಂತೋಷವಾಗಿ ಬರ್ತೀವಿ. ದೇವರು ನಿಮಗೆ ಒಳ್ಳೇದು ಮಾಡಿ. ರಾಜೇಶ್ವರಿ, ಅವ್ರಿಗೆ ಕುಂಕುಮ ಕೊಡು. ಅಯ್ಯೋ, ನೀವೇನ್ ಕೊಡೋದು? ನನ್ನ ಹತ್ರನೇ ಇಲ್ವಾ? ನಾನೇ ಇಟ್ಕೋತೀನಿ. ಮಾತು ಬರುತ್ತೆ ಅಂತ ಆಡಿದ್ರೆ ನಾನ್ ಬಿಡ್ತೀನ? ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು. ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಮಗಳ ಮದುವೆ ಮಾಡ್ತಿದ್ದೀನಿ ಅಂತ ಹೊಟ್ಟೆ ಉರಿ ಇವಕ್ಕೆ. ರಾಜೇಶ್ವರಿ, ಇಂಥವ್ರ ಜೊತೆ ಮಾತು ಕಡಿಮೆ ಮಾಡೋದೇ ಒಳ್ಳೇದು. ಇವರೊಂಥರ ಚೇಳಿನ ಜಾತಿ. ಚೇಳು ಕಚ್ಚತ್ತೆ, ಅದರಿಂದ ಅದ್ರ ಹೊಟ್ಟೆ ಏನಾದರೂ ತುಂಬತ್ತಾ? ಇಲ್ವಲ್ಲ. ಆದರೂ ಕಚ್ಚತ್ತೆ. ಯಾಕಂದ್ರೆ ಅದು ಹುಟ್ಟಿರೋದೇ ಕಚ್ಚೋಕೆ. ಅದಕ್ಕೆ ನಾನು ಹೇಳೋದು, ಇಂಥವ್ರಿಂದ ದೂರ ಇರೋದೇ ಒಳ್ಳೇದು. ಅದಕ್ಕೆ ರೀ, ಜನ ಚೇಳು ಕಂಡ್ರೆ ಅದನ್ನ ಜಜ್ಜಿ ಸಾಯಿಸ್ತಾರೆ. ನಾವ್ ಅದರಿಂದ ದೂರ ಉಳಿದ್ರು ಅದಿನ್ಯಾರನ್ನ ಕಚ್ಚುತ್ತೆ. ಸರಿಯಾಗಿ ಗಂಡನ ಜೊತೆ ಬಾಳ್ವೆ ಮಾಡೋಕ್ ಯೋಗ್ಯತೆ ಇಲ್ದಿರೋ ಹೆಣ್ಣು ನಮಗ್ ಬುದ್ಧಿ ಹೇಳೋಕ್ ಬರ್ತಾಳೆ. ಹೊಲಸ್ ಬಾಯಿ ನೋಡು. ಥೂ, ಅವಳ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಜಿಂಗ್ ಚಕ್ಕ ಜಿಂಗ್ ಚಕ್ಕ ಜಿಂಗ್ ಚಕ್ಕ. ಓಹೋ ಸುಶೀಲಮ್ಮ, ಹಾ ಬಂದೆ. ನಿಮ್ಗೇನು ತೊಂದರೆ ಆಗ್ಬಾರ್ದು ಅಂತ ಎಂಗೇಜ್ಮೆಂಟ್ ನ ಹೊಸ ತರ ಏರ್ಪಾಡು ಮಾಡಿದೀನಿ. ಪುರೇತ್ರ ಏನು ಬೇಕಾಗಿಲ್ಲ. ಹುಡುಗಿ ಉಂಗ್ರ ಬದಲಾಯಿಸ್ಕೊಂಡ್ರೆ ಸಾಕು. ಅದು ಶಾಸ್ತ್ರೋಕ್ತವಾಗಿ ನಡೆದಿದ್ರೆ ಚೆನ್ನಾಗಿರೋದು. ಬಂದವ್ರು ಏನ್ ಅನ್ಕೋತಾರೋ ಏನೋ. ಅಯ್ಯೋ, ಏನ್ ಅನ್ಕೊಂಡ್ರೆ ಏನು, ನಾವ್ ಎಷ್ಟ್ ಮಾಡಿದ್ರು ಅಷ್ಟೇ. ಏನ್ರಿ ಸುಶೀಲಮ್ಮವ್ರೆ, ಬೀಗ್ರು ಎಷ್ಟೊತ್ತಿಗೆ ಬರ್ತಾರೆ? ಇನ್ನೇನ್ ಬಂದ್ಬಿಡ್ತಾರೆ. ನಮ್ಮಿಂದ ಸಹಾಯ ಬೇಕಾದ್ರೆ ದಯವಿಟ್ಟು ಕೇಳಿ. ಖಂಡಿತ ಕೇಳ್ತೀನಿ. ನಿಮ್ಮನ್ ಕೇಳ್ದೆ ಇನ್ಯಾರನ್ ಕೇಳಲಿ? ಏನ್ ಸುಶೀಲಮ್ಮವ್ರೆ, ನಿಮ್ ಸಹಾಯಕ್ಕೆ ನಾನಿಲ್ವಾ? ಇಷ್ಟಕ್ಕೂ ಈ ಸಂಬಂಧ ಕುದುರಿಸಿದ್ ಯಾರು? ನಾನಲ್ವಾ? ಬೀಗ್ರು ಬಂದ್ರು. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ 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 ಬನ್ನಿ. ಬನ್ನಿ ಬನ್ನಿ. ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ತಟ್ಟೆ ಇಟ್ಟು ಬರ್ತೀನಿ. ಚಿಕ್ಕನಾಯ್ಕಳ್ಳಿಯಿಂದ ಯಾವಾಗ ಹೊರಟ್ರಮ್ಮ? ಬೆಳಿಗ್ಗೆನೆ ಹೊರಟ್ರೆ ಇಲ್ಲಿ ಬಂದು ಸೇರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗುತ್ತೆ ಅಂತ ನಾವು ನೆನ್ನೆನೆ ಹೊರಟು ಬಂದ್ಬಿಟ್ವಿ. ನೆನ್ನೆನೆ ಬಂದು ಹೋಟೆಲ್ ಐಶುನಲ್ಲಿ ಒಂದು ಸೂಟ್ ತಗೊಂಡು ಒಂದು ದಿನಕ್ಕೆ 1,500 ರೂಪಾಯಿ ಬಾಡಿಗೆ. ದುಡ್ಡಿನ ವಿಷಯ ಎಲ್ಲ ಯಾಕ್ರಿ ಮಾತಾಡ್ತೀರಾ? ದುಡ್ಡನ್ನು ನಾವು ಸಂಪಾದನೆ ಮಾಡ್ತೀವೋ ದುಡ್ಡು ನಮ್ಮನ್ನು ಸಂಪಾದನೆ ಮಾಡುತ್ತೋ? ಅದು ಸರಿ,
ದೇವ್ರು ಕೊಟ್ಟ ಮೇಲೆ ಖರ್ಚು ಮಾಡಕ್ ನಮಗೇನು ಇಲ್ಲ, ಬೇಕಾದಂಗೆ ಬಿದ್ದಿದೆಯಲ್ಲ. ಬೇಡಪ್ಪ, ನಮ್ಮ ಹತ್ರ ಐಶ್ವರ್ಯ ಯಾಕಪ್ಪ ಅವ್ರ ಹತ್ರ ಹೇಳ್ಬೇಕು ನಾವು? ಅದು ನಿಜ ಅನ್ನು. ನೋಡಿ ಅಮ್ಮ, ನಮಗಿರೋ ಆದಾಯದಲ್ಲಿ ಐಷಾರಾಮಿ ಖರ್ಚು ಮಾಡಿದ್ರು ಕೂಡ ವರ್ಷಕ್ಕೆ 3 ಲಕ್ಷ ರೂಪಾಯಿ ಉಳಿಯುತ್ತೆ. ಬೆಳ್ಳಿ ಬಂಗಾರ ಎಲ್ಲ ಮಾಡ್ಕೊಂಡಿದ್ದೀವಿ. ದೇವ್ರಿಷ್ಟೆಲ್ಲ ಕೊಟ್ಟಿದ್ರು ನಮಗಿದೆ ಅಂತ ಯಾರ ಹತ್ರನೂ ಹೇಳ್ಕೊಳಲ್ಲಮ್ಮ. ತುಂಬಾ ದೊಡ್ಡ ಗುಣ. ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಹೇಳ್ತಾರೆ. ಅಯ್ಯೋ, ನಾನ್ ನೋಡಿ ಮಾತಾಡ್ತಾ ನಿಂತ್ಬಿಟ್ಟಿದ್ದೀನಿ. ಹೇಳಿ, ಕೈಕಾಲು ತೊಳ್ಕೊಳ್ಳಿ, ತಿಂಡಿ ತಿನ್ನಿವ್ರಂತೆ. ಇಲ್ಲಮ್ಮ, ಹೋಟ್ಲಿಂದಾನೆ ಫ್ರೆಶ್ ಆಗಿ ಬಂದಿದ್ದೀವಮ್ಮ ನಾವು. ನಾವು ತಿಂಡಿ ತಿನ್ಕೊಂಡ್ ಬರೋಣ ಅನ್ಕೊಂಡ್ವಿ, ನೀವು ಬೇಜಾರು ಮಾಡ್ಕೊಳ್ತೀರಾ ಅಂತ ಹಾಗೆ ಬಂದ್ವಿ ನಾವು. ನಮ್ ಸುಶೀಲಮ್ಮನವರು ಅಡುಗೆನ ಕರ್ಸಿ ಎಲ್ಲ ಏರ್ಪಾಡು ಮಾಡಿದ್ದಾರೆ. ಸುಶೀಲಮ್ಮ, ತಿಂಡಿ ರೆಡಿ ಮಾಡಿ. ಸುಗುಣ, ಎಮ್ಮೆ ಮುಂಡದೆ ಏನ್ ಹಂಗ್ ತಿಂತಾ ಇದೀಯಾ? ಅವನ ಹಂಗೆ ತಾಯಿ, ನಮ್ಮ ಪಕ್ಕದ ಮನೇನು ಬರುವಾಗ 3 ಜನ ಬರಬಾರ್ದು ಅಂತ ಅವನೊಬ್ಬ ಕರ್ಕೊಂಡ್ಬಿಟ್ಟಿದ್ವಿ. ಗಬ 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 ತಿಂತಾನೆ. ಮೆಲಕ್ ತಿನ್ನೋ. ಅಯ್ಯೋ ಬಿಡಿ, ಇದಕ್ಕೆಲ್ಲ ಯಾಕೆ ಸಂಕೋಚ ಪಟ್ಕೋತೀರಾ? ನೀವು ತಗೊಳ್ಳಿ. ನೀವು ಶ್ರೀಮಂತರು, ನಿಮ್ಮ ಹತ್ರ ಸಂಬಂಧ ಬೆಳ್ಸಕ್ಕೆ ನಮ್ಗೊಂಥರ ಭಯ ಆಗುತ್ತೆ. ಯಾಕಮ್ಮ ಭಯ ಪಡ್ತೀಯ? ನಾವು ಹುಲಿನ, ಸಿಂಹನ, ಕರಡಿನ? ಹಾಗಲ್ಲಮ್ಮ, ನಮ್ಮ ಮನೇಲಿ ಗಂಡದಿಕ್ಕಿಲ್ಲ, ನಾನೊಬ್ಳೆ ಒಂಟಿ ಹೆಂಗಸು. ಸಂಪಂಗಿ, ಈಗ ಯಾಕ ಮಾತೆಲ್ಲ ಅಲ್ವಾ ಸುಶೀಲಮ್ಮವ್ರೆ? ಅದು ಬಿಡಿ, ಎಲ್ಲರ ಸಂಸಾರದಲ್ಲೂ ಇದ್ದಿದ್ದೆ. ನಾನೇ ಜವಾಬ್ದಾರಿ ವಹಿಸ್ಕೊಂಡ್ರೆ ಒಬ್ಳೆ ಎಲ್ಲ ನಿಭಾಯಿಸ್ಬೇಕಾಗುತ್ತೆ. ಹೆಣ್ಣು ಗಂಡು 2 ಕಡೆ ನೀವೇ ಯಾಕೆ ಜವಾಬ್ದಾರಿ ವಹಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾಳೆ ದಿವಸ ನಿಮ್ಮ ಕಡೆಯವರು ಅದು ಹಾಗಿರ್ಬೇಕಾಗಿತ್ತು, ಇದು ಹೀಗಾಗಿರ್ಬೇಕಾಗಿತ್ತು ಅಂತ ಹೇಳ್ಬಾರ್ದಲ್ವಾ? ನಿಮ್ಮ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ. ನೀವು 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಕೊಟ್ಬಿಡಿ. ಹೆಚ್ಚು ಕಮ್ಮಿ ಆದ್ರೆ ನಾನು ತೂಗಿಸ್ಕೊಳ್ತೀನಿ. ನೋಡಿ, ನಿಮ್ಮಿಂದ ನಾವೇನು ಕೇಳ್ತಾ ಇರ್ಲಿಲ್ಲ, ನೀವು ಕೊಡ್ಬೇಕಾಗಿರ್ಲಿಲ್ಲ. ಆದ್ರೆ ಪ್ರಪಂಚ ಕೇಳಬೇಕಲ್ಲ. ಹುಡುಗನ ಕಡೆಯವ್ರು ಏನಪ್ಪ ವರದಕ್ಷಿಣೆ ತಗೊಂತಾ ಇಲ್ಲ, ಏನೋ ಹುಡುಗನಿಗೆ ಐಬಿರ್ಬಹುದು ಅಂತ ತಿಳ್ಕೊಂತಾರಲ್ಲ ಅಂತೇಳಿ ಫಾರ್ಮಾಲಿಟೀಸ್ಗೆ. ಅದು ನಿಜಾನಿ. ಬರೀ ಕೈಲಿ ಬಂದು ಗಂಡವ್ರ ಕಡೆಯಿಂದನೇ ನಾವು ಉಪಚಾರ ಮಾಡಿಸ್ಕೊಳಕ್ಕಾಗುತ್ತಾ? ಅದಕ್ಕೆ ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು. ಸುಶೀಲಮ್ಮ, ನೀವು ಆ ಯೋಚನೆ ಬಿಟ್ಬಿಡಿ. ಸತ್ಯನಾರಾಯಣ ಇರೋದು PWD ಜೂನಿಯರ್ ಇಂಜಿನಿಯರ್. PWD ಅಂದ್ರೆ ಪ್ರಾಪರ್ಟಿ ಅಂಡ್ ವೆಲ್ತ್ ಡಿಪಾರ್ಟ್ಮೆಂಟ್ ಅಂತ. ಸಂಬಳಕ್ಕಿಂತ ಗಿಂಬ್ಲಾನೇ ಜಾಸ್ತಿ. PWD ಅಂದ್ರೆ ಪಕೋಡ, ವಡೆ, ದೋಸೆ. ಆಯ್ತಪ್ಪ. ಸುಗುಣ, ಹೋಗಮ್ಮ ಪಕೋಡ ತಗೊಂಬಂದ್ ಕೊಡು. ಮುಂಡದೆ ಸುಮ್ನೆ ಕೂತ್ಕೋ, ಅವ್ನು ಕೇಳ್ತಾ ಇರ್ತಾನೆ ಹಾಗೇನೆ. ಹೋಗ್ಲಿ ಬಿಡಿ. ಪರವಾಗಿಲ್ಲ ಬಿಡಿ ಮಗು. ಇನ್ನು ಫಾರ್ಮಾಲಿಟೀಸ್ ಏನೇನಿದೆ ಎಲ್ಲ ಮುಗಿಸ್ಬಿಡಿ. ನಮಗೆ ಟೈಮ್ ಆಗುತ್ತೆ. ನಾವಿನ್ನು ಚಿಕ್ಕನಾಯಕನಹಳ್ಳಿ ತಲುಪಬೇಕು. ಏನಂತೀರಿ ಸುಶೀಲಮ್ಮ? ವ್ಯವಹಾರ ಮುಗಿಸ್ಬಿಡೋಣ, ಆಮೇಲೆ ಊಟ ಮಾಡ್ಕೊಂಡು ಹೋಗ್ತಾರೆ. ಹೌದು, ಲಗ್ನ ಪತ್ರಿಕೆ ಬರ್ಸಿ ಹುಡುಗಿಗೆ ಅರ್ಶನ ಕುಂಕುಮ ಇಡಲ್ವಾ? ಅದನ್ನೆಲ್ಲ ವರಪೂಜೆ ಟೈಮ್ನಲ್ಲಿ ಮಾಡಿರಾಯ್ತಪ್ಪ. ಸಮಯ ಎಲ್ಲಿದೆ? ಹಾಗೂ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿರ್ತಾರೆ, ಅದನ್ನ ಇಟ್ಟು ಪೂಜೆ ಮಾಡಿರ ಆಯ್ತಪ್ಪ. ಈಗ ಗಂಡು ಹೆಣ್ಣು ಹಾರ ಹಾಕೊಂಡು ಉಂಗುರ ಬದಲಾಯಿಸ್ಕೊಳ್ಳಿ. ಯಾಕೆ? ನಮ್ಮ ಮಗನ ಉಂಗುರ ಸೈಜ್ ಕೊಟ್ಟಿದ್ನಲ್ಲ. ರೆಡಿ ಮಾಡಿಸಿದ್ದೀನಿ. ಸುಗುಣ, ಬಾಮ್ಮ ನೀನು. ಅಳಿ ಅಂದ್ರೆ ಮೊದ್ಲು ಹಾರ ಬದಲಾಯಿಸ್ಕೊಂಬಿಡಿ. ಸಂಪಂಗಿ, ಗೊತ್ತಾಯ್ತು. ಸ್ವಲ್ಪ ಬಂದೆ, 1 ನಿಮಿಷ. ಎಲ್ಲ ರೆಡಿ, ನೀವೇನು ಇದು ಮಾಡ್ಕೊಬೇಡಿ. ಆಯ್ತಪ್ಪ ಕೊಡಪ್ಪ ಇಲ್ಲಿ. ಓಹೋ, ಸಂಪಂಗಿ, 1 ನಿಮಿಷ. ಯಾರ ನೀನು ಹಂಗ್ ನೋಡ್ತಾ ಇದೀಯಾ? ನಾನ್ ಯಾರು ಅಂದ್ರೆ ಈ ಮನೆಗೆ ಸಂಬಂಧಪಟ್ಟವನೇ. ಆದ್ರೆ ನೀವು? ನಾವಾ ಈ ಮನೆಗೆ ಸಂಬಂಧ ಮಾಡಕ್ ಬಂದಿರೋರು. ಇವನು ನನ್ನ ಮಗ, ಮದುವೆ ಗಂಡು. ಇವಳು ನನ್ನ ಹೆಂಡತಿ. ಗೊತ್ತಾ? ಎಲ್ಲನೂ ಹೇಳಿದ್ರೆ ನಿಮ್ದು ಯಾವ ಊರು ಅಂತ ಹೇಳಲೇ ಇಲ್ಲ. ಊರ ಚಿಕ್ಕನಾಯಕನಹಳ್ಳಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚೀನಹಳ್ಳಿ ಅಂತ ಕರೀತಾರೆ.
ಚಿಕ್ಕನಾಯಕನಹಳ್ಳಿ. ಹಾ ಸುಶೀಲಮ್ಮ ನೋಡುದ್ರ ಚಿಕ್ಕನಾಯಕನಹಳ್ಳಿ ಬೆಳ್ಳಿ ಬಟ್ಲು ಬೋರ್ ಗುಂಡ. ಏಯ್ ಏನು ನೀನು? ನಿನ್ಗೆ ಇಷ್ಟೊಂದು ವಯಸ್ಸಾಗಿದೆ, ಸುಳ್ಳು ಹೇಳಿ ಮೋಸ ಮಾಡ್ತೀಯಾ? ಅದೇನಾಯ್ತು ಅಂದ್ರೆ ನಮ್ಮ ಹುಡುಗನಿಗೆ ಇತ್ತೀಚೆಗೆ ಟೈಫಾಯ್ಡ್ ಬಂದು ತಲೆ ಕೂದಲೆಲ್ಲ ಉದುರೋಗ್ಬಿಟ್ಟು ಅದಕ್ಕೆ ಟೋಫನ್ ಹಾಕೊಂಡಿದ್ದ. ನಮ್ಮ ಹುಡುಗನಿಗಿನ್ನು 26 ವರ್ಷ ಅಷ್ಟೇ. ಹೌದು ಹೌದು, ನಮ್ಮ ಯಜಮಾನ್ ಹೇಳೋದು ನಿಜಾನೇ. ನೀವಿಬ್ರು ಯಾರು ಅಂತ ಸುಶೀಲಮ್ಮಂಗೆ ಇವಾಗ ನಾನು ಹೇಳ್ತೀನಿ. ನೀವಿಬ್ರು ಇವನ್ಗೆ ಅಪ್ಪ ಅಮ್ಮನ? ನಿಮ್ದು ಚಿಕ್ಕನಾಯಕನಹಳ್ಳಿನ? ಅದ್ಯಾಕೆ ಸರ್ ಹಿಂಗೆ ಕೇಳ್ತೀರಾ? ಹಾಗಾದ್ರೆ ಇದ್ರಲ್ಲಿರೋರು ಯಾರು? ಏನೋ ವೆಂಕಿ ಪಾಂಪ್ಲೆಟು? ನೀವೇ ನೋಡಿ ಅಂಕಲ್, ಗೊತ್ತಾಗುತ್ತೆ. ತಪ್ಪದೆ ನೋಡಿ ನಾಟಕ ಮಳ್ಳ ಮಳ್ಳಿ, ಪಾತ್ರಧಾರಿಗಳು ನರಸ ಸರಸ. ಇವ್ರ ನಿಜವಾದ ಹೆಸರು ಸರ್ಸ ನರ್ಸ. ಇವ್ರು ಈಗ ಪಾತ್ರ ಮಾಡ್ತಿರೋ ಹೆಸರು ಶಾಂತಮೂರ್ತಿ ಶಾರದಾ ಅಂತ. ಏನಮ್ಮ ಇದು? ಇವ್ ನೋಡಿದ್ರೆ ಬೋರ್ಗುಂಡ, ವಯಸ್ಸಾದ್ ಮುತ್ಕೊಂಡ್ ನನ್ ಗಂಟಾಗ್ತಿದ್ಯಾ? ನಾನೇ ನೀನ್ ಬಾರ್ವಾಗಿದ್ದೇನಮ್ಮ. ಅಯ್ಯೋ ಇಲ್ಲ ಪುಟ್ಟ, ಇವನ್ ಬಗ್ಗೆ ನನ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣೆ. ದೇವರಣ್ಣ ನನ್ ಮಾತ್ ನಂಬು. ಇವ್ರು 3 ಜನದ್ದು ಒಂದ್ ಗ್ಯಾಂಗು. ಇವನು ಮದ್ವೆ ಗಂಡಿನ ತರ ಆಕ್ಟ್ ಮಾಡ್ತಾನೆ, ಸಿಕ್ಕಿದ ಕಡೆ ಲೂಟಿ ಮಾಡ್ತಾರೆ ಇವರು. ಏನಲ್ಲೇ ಬಡವಾ? ಬಾವಳ್ರಿ ಬೇರೆಯವರು ಸುಳ್ಳು ಹೇಳ್ತಾರೆ ಸುಮ್ನೆ ಅವರು. ಅಂಕಲ್, ಇವ್ರಿಗೆ ಹೀಗೆಲ್ಲ ಹೇಳಿದ್ರೆ ಬಾಯಿ ಬಿಡೋಲ್ಲ. ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಕರ್ಸಿದ್ರೇನೆ ಇವ್ರು ಬಾಯಿ ಬಿಡೋದು. ಅಡ ಅಡ ನಮ್ಮನ್ ಬಿಟ್ಬಿಡ್ರಣ, ನಾವೇನೋ ನಾಟಕ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದು. ಈ ಸಂಪಂಗಿನೇ ಬಾ ಹಿಂಗೆಲ್ಲ ಮಾಡು ಅಂತ ಕರ್ಸ್ದ. ಅಡ ಅಡ ಇವಳು ನನ್ನ ಹೆಂಡತಿ ಅಲ್ಲ, ಇವನು ನನ್ನ ಮಗನೂ ಅಲ್ಲ, ನಾನು ಇವಳು ಗಂಡನೂ ಅಲ್ಲ. ಸುಶೀಲಮ್ಮ, ಈ ಮದ್ವೆ ಗಂಡನ ಪರಿಚಯ ಮಾಡಿಸಿದವ್ರು ಯಾರು? ಇನ್ಯಾರು? ಕೂತಿದಾನಲ್ಲ ನಿಮ್ಮಪ್ಪ ಮನೆ ಹಾಳ. ನನ್ಗೆ ಅನುಮಾನ ಬಂತು. ನಮ್ಮ ಅಪ್ಪನ ಜಾಬ್ನಲ್ಲಿ ನಾಟಕ ಚೀಟಿ ಸಿಕ್ದಾಗ್ಲೆ. ರೀ ಸುಶೀಲಮ್ಮ ಅವ್ರೆ, ಇನ್ನು ಏನ್ರಿ ನಿಂತಿದ್ದೀರಾ? ಹೋಗ್ ಪರ್ಕೆ ತಗೊಂಡ್ ಬನ್ರಿ. ಈ ಮನೆ ಹಾಳನ್ ಸುಮ್ನೆ ಬಿಡ್ಬಾರ್ದು. ಈ ಸುಶೀಲಮ್ಮ ನಿಶ್ಚಿತಾರ್ಥ ದಿನನೂ ಗಲಾಟೆ ಮಾಡ್ಕೋಬೇಕಾ? ರೀ ದೇವಿಕಾ, ಏನ್ರಿ ಅದು ಗಲಾಟೆ? ಆ ಸಂಪಂಗಿ ಯಾಕೆ ಹಾಕಿರ್ಸ್ತಾ ಓಡೋದ? ಅಯ್ಯೋ ಮೋಸ ರೀ. ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗಿದ್ರೆ ಸುಶೀಲಮ್ಮನ್ ಮಾನ ಮರ್ಯಾದೆ ಜೊತೆಗೆ 50,000 ಹೋಗಿರೋದು. ಅವನ್ ಯಾರೋ ಗಂಡು ಅಂತ ಬಂದಿದ್ನಲ್ಲ, ಅವನು ಗಂಡಿನ ವೇಷದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಸಿಕ್ದಷ್ಟು ದೋಚ್ಕೊಂಡು ಹೋಗೋದೆ ಅಂತೆ ಅವನ್ ಕೆಲ್ಸ. ಇದ್ರಲ್ಲಿ ನಮ್ಮ ಅಪ್ಪನೂ ಶಾಮಿಲ್ ಆಗಿದ್ದಾರೆ. ಮನೆ ಹಾಳ ನನ್ ಮಗ್ನೆ, ಇನ್ನೊಂದ್ಸರಿ ನನ್ ಕೈಗೆ ಸಿಕ್ಕು ಏನ್ 4 ಕೂದ್ಲು ಉದುರಿಸ್ಬಿಡ್ತೀನಿ ಹಾಗೆ. ನಾನು ನಿಮಗೆ ಅವತ್ತೇ ಹೇಳಿಲ್ವಾ ಸುಶೀಲಮ್ಮ, ನಿಮ್ಮ ಮಗಳಿಗೆ ಯಾಕೆ ಈಗಲೇ ಮದುವೆ ಮಾಡ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ಓದ್ಲಿ ಬಿಡಿ ಅಂತ. ಬಂಗಾರದಂತ ಹುಡುಗಿ, ಅವಳಿಗೆ ಒಳ್ಳೆ ಗಂಡು ಸಿಗಲ್ವಾ? ಯಾಕೆ ಆತರ ಪಡ್ತೀರಿ ಸುಶೀಲಮ್ಮ? ಹೇಳಿ ಹೇಳಿ ಎಲ್ಲ ಉಪದೇಶ ಮಾಡಿ ಕುರಿ ಆಳ್ಗೊಂದ್ ಕಲ್ಲು ಅದನ್ನ ನೋಡಕ್ ಬಂದಿದ್ದೀರಾ? ನಡಿ ಒಳಗೋ. ನೋಡಯ್ಯ, ಮನುಷ್ಯ ಹುಟ್ತಾನೆ ಸೈಂಟು ಆಗಿರಲ್ಲ, ಸಿನ್ನರು ಆಗಿರೋದಿಲ್ಲ. ಆದರೆ ಪರಿಸ್ಥಿತಿ ಮನುಷ್ಯನ ಏನೇನೋ ಮಾಡಿಬಿಡುತ್ತೆ. ಮೈಕಲ್ ಏಂಜಲ್ ಅಂತ ಒಬ್ಬ ಶಿಲ್ಪಿ ಇದ್ದಂತೆ. ಅವನು ಒಂದು ಇನ್ಫೆಂಟ್ ಜೀಸಸ್ ಮೂರ್ತಿನ ಕೆತ್ತೋದಕ್ಕೆ ಒಂದು ಸುಂದರವಾದ ಮಗುವಿನ ಫೋಟೋ ಆಯ್ಕೆ ಮಾಡ್ಕೊಂಡಿದ್ದಂತೆ. ಏನಯ್ಯ ಕೇಳ್ತಾ ಇದೆಯೇನಯ್ಯ? ಹೇಳಿ ಸರ್, ಕೇಳ್ತಾ ಇದ್ದೀನಿ. ಕೆಲವು ವರ್ಷಗಳ ನಂತರ ಜುಡಾಸ್ ಚಿತ್ರನ ಕೆತ್ತಬೇಕು ಅಂತ ಒಬ್ಬ ಕ್ರೂರಿಯಾದ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಂತೆ. ಜುಡಾಸ್ ಯಾರು ಗೊತ್ತು ತಾನೆ? ಕೇಳಿದ್ದೀನಿ ಸರ್. ಯೇಸು ಕ್ರಿಸ್ತನದು ಕೊಟ್ಟ ವಂಚಕ ಶಿಷ್ಯ ಅಲ್ವಾ ಸರ್? ಒಂದು ವಿಚಿತ್ರ ಏನು ಗೊತ್ತಾ, ಆ ಮುಗ್ಧ ಶಿಶು ಆಗಿದ್ದವನೇ ಜುಡಾಸ್ ಚಿತ್ರಕ್ಕೆ ಆಯ್ಕೆ ಆಗಿದ್ದು ಕ್ರೂರಿನೂ ಆಗಿದ್ದಂತೆ. ಇದರಿಂದ ನಮ್ಗೇನು ಅರ್ಥ ಆಗುತ್ತೆ ಹೇಳು? ಒಬ್ಬನೇ ವ್ಯಕ್ತಿ ಮಗುವಾಗಿದ್ದಾಗ ಮುಗ್ಧನಾಗಿರ್ಬೋದು, ಬೆಳೀತಾ ಬೆಳೀತಾ ಕ್ರೂರಿನೂ ಆಗ್ಬೋದಲ್ಲ ಸರ್? ಗುಡ್. ಈಗ ನೀನು ತಿದ್ಕೊಂಡಿದ್ಯಾ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಎಕ್ಸ್ಕ್ಯೂಸ್ ಮಿ ಸರ್, ಮೈ ಕಮ್ ಇನ್? ಓ ಮಂದಾರ, ಬಮ್ಮ ಪ್ಲೀಸ್ ಕಮ್.
ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಮ್ಮ, ಕೂತ್ಕೋ. ಥ್ಯಾಂಕ್ ಯು. ಮಂದಾರ, ಮನುಷ್ಯ ಸ್ವಭಾವತಃ ಒಳ್ಳೆಯವನೇ ಆಗಿರ್ತಾನೆ, ಆದರೆ ಪರಿಸ್ಥಿತಿ ಅವನ್ನ ಕ್ರೂರಿಯನ್ನಾಗಿ ಮಾಡುತ್ತೆ ಅಂತ ಮೈಕೇಲ್ ಏಂಜಲ್ ಕತೆನ ಲಿಂಕ್ ಮಾಡಿ ಅವನಿಗೆ ಹೇಳ್ತಾ ಇದ್ದೆ. ತುಂಬ ಒಳ್ಳೆ ಉದಾಹರಣೆ ಕೊಟ್ಟಿದ್ದೀರಿ ಸರ್. ನಾನೀಗ ತುಂಬ ಬದಲಾಗಿದ್ದೀನಿ ಮೇಡಮ್. ನಾನು ಹಿಂದಿನ ಸತ್ಯಪಾಲ್ ಅಲ್ಲ ಮೇಡಮ್. ನನ್ನ ತಪ್ಪಿನ ಅರಿವು ನನಗಾಗಿದೆ ಮೇಡಮ್. ಐ ಆಮ್ ವೆರಿ ಸಾರಿ ಮೇಡಮ್. ಈಗಾಗಲೇ ನಮ್ಮ ಮನೆಗೆ ಬಂದು ಒಂದ್ಸಲ ಸಾರಿ ಕೇಳಿದ್ಯಲ್ಲ, ಅದು ಮುಗ್ದು ಹೋದ ಕತೆ. ಎಲ್ಲಮ್ಮ ಮುಗೀತು ಮಂದಾರ? ನೀನಿನ್ನೂ ಆ ಕತೆನ ಮುಗಿಸ್ಲೇ ಇಲ್ವಲ್ಲ. ಈಗ ಹೇಳು, ನೀನು ಯಾವಾಗಿಂದ ಕಾಲೇಜಿಗೆ ಬರ್ತೀಯಾ? ಸರಿ ಸರ್, ನಾನಿನ್ನು ಬರ್ತೀನಿ ಮೇಡಮ್. ಒಟ್ಟಿನಲ್ಲಿ ನೀನು ಅವನ ಜೀವನದಲ್ಲಿ ಎಂಥ ಚೇಂಜ್ ತಂದು ಕೊಟ್ಬಿಟ್ಟೆ. ನೀನು ಅವನ ಕೆನ್ನೆಗೆ ಬರ್ಸಿದ ಒಂದು ಏಟು ಅವನ ಆತ್ಮನೇ ಅಲಗಾಡಿಸ್ಬಿಡ್ತು. ಈಸ್ ಎ ಕಂಪ್ಲೀಟ್ಲಿ ಎ ಚೇಂಜ್ಡ್ ಮ್ಯಾನ್. ಇದರ ಫುಲ್ ಕ್ರೆಡಿಟು ನಿನಗೆ ಸೇರುತ್ತಮ್ಮ. ಥ್ಯಾಂಕ್ ಯು ಸರ್. ಇದೆಲ್ಲ ನಿಮ್ಮ ಆಶೀರ್ವಾದ. ಅದು ಸರಿ, ಈಗ ಹೇಳಮ್ಮ, ಕಾಲೇಜಿಗೆ ಯಾವತ್ತಿಂದ ಬರ್ತೀಯಾ? ಆ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿಲ್ಲ ಸರ್. ನಿಮ್ಮನ್ನ ನಮ್ಮ ಮನೆಗೆ ಇನ್ವೈಟ್ ಮಾಡೋಕೆ ಬಂದಿದ್ದೀನಿ. ಏನಮ್ಮ, ಎನಿ ಗುಡ್ ನ್ಯೂಸ್? ಎಸ್ ಸರ್. ನನ್ನ ಸೋದರ ಮಾವನ ಮಗ ಧೀರಜ್ ಜೊತೆ ನನ್ನ ಎಂಗೇಜ್ಮೆಂಟ್ ಗುರುವಾರ. ನೀವು ಖಂಡಿತ ಬಂದು ಆಶೀರ್ವಾದ ಮಾಡಬೇಕು. ಲವ್ಲಿ, ಇಟ್ಸ್ ಅ ವಂಡರ್ಫುಲ್ ನ್ಯೂಸ್. ಬೈ ಏನು ಮಾಡ್ತಿದ್ದಾನಮ್ಮ ಧೀರಜ್ಜು? ಸಾಫ್ಟ್ವೇರ್ ಇಂಜಿನಿಯರ್. ಅಮೇರಿಕಾಲಿದ್ದರು, ಈಗ ಇಂಡಿಯಾಲೇ ತಮ್ಮ ಸ್ವಂತ ಕಂಪನಿ ಶುರು ಮಾಡಬೇಕು ಅಂತಿದ್ದಾರೆ. ಗುಡ್. ನಿಮ್ಮಪ್ಪ ಒಳ್ಳೆ ಸಂಬಂಧನೇ ನೋಡಿದಾರಮ್ಮ? ಹೇಳಿದ್ನಲ್ಲ ಸರ್, ಹಳೆ ಸಂಬಂಧ. ನಮ್ಮ ತಂದೆ ತಂಗಿ ಮಗ ಧೀರಜ್ಗೆ ನನ್ನನ್ನು ಕೊಡ್ತಾ ಇದ್ದಾರೆ. ಧೀರಜ್ ತಂಗಿ ದಾಮಿನಿನ ನಮ್ಮ ಅಣ್ಣ ಗಗನ್ಗೆ ತಂದ್ಕೋತಾ ಇದ್ದಾರೆ. ಗುಡ್. ಇದು ಕೊಟ್ಟು ತಗೊಳ್ಳೋ ಸಂಬಂಧ. ಹಾಗಾಗಿ ತುಂಬ ಸಿಂಪಲ್ ಆಗಿ ಮನೆ ಮಟ್ಟಿಗೆ ಇಟ್ಕೊಂಡಿದ್ದೀವಿ. ಕಾಲೇಜಿಂದ ನಿಮ್ಮೊಬ್ಬರನ್ನೇ ಇನ್ವೈಟ್ ಮಾಡ್ತಾ ಇರೋದು. ಇಟ್ಸ್ ಮೈ ಪ್ಲೆಜರ್. ನೀವು ಮಿಸ್ ಮಾಡ್ಕೊಳ್ದೆ ಖಂಡಿತ ಎಂಗೇಜ್ಮೆಂಟಿಗೆ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು. ಇಲ್ಲದೆ ಹೋದರೆ ನನಗೆ ನಿರಾಶೆ ಆಗುತ್ತೆ. ನಿರಾಶೆ ಮಾಡೋದಿಲ್ಲಮ್ಮ, ಖಂಡಿತ ಬರ್ತೀನಿ. ಹಾಗೆ ನೀನು ನಿರಾಶೆ ಮಾಡಬಾರ್ದು. ಖಂಡಿತ ಕಾಲೇಜಿಗೆ ಬರಬೇಕು. ಎಂಗೇಜ್ಮೆಂಟ್ ಆಗೋಗ್ಲಿ ಸರ್, ಆಮೇಲೆ ಪರಿಸ್ಥಿತಿಗಳನ್ನ ನೋಡಿಕೊಂಡು ನಿಮಗೆ ತಿಳಿಸ್ತೇನೆ. ಓಕೆಮ್ಮ, ಬರ್ತೀನಿ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.